ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬೆಳಗಿನ ಜಾವ 7 ಗಂಟೆಗೆ ತೋಟಕ್ಕೆ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ. 7 ಗಂಟೆಗೆ ಬಂದರೂ ಸಹಿತ ಇವತ್ತು ಕತ್ಲಾಗೆ ಇದೆ. ಮೋಡ ಬೇರೆ ಮುಚ್ಕೊಂಡಿದೆ, ರಾತ್ರಿ ಬೇರೆ ಸಿಂಕಗಳು ಬಿದ್ವು, ಅಂದರೆ ಜಡಿ ಥರ ಬಿತ್ತರೋ ಸತ್ತು. ಇವಾಗ ಮತ್ತೆ ನೋಡಿದ್ರೆ ಮೋಡ ಮುಚ್ಕೊಂಡೈತೆ, ಏನು ವಾತಾವರಣನೋ ಗೊತ್ತಿಲ್ಲ. ಒಂದೊಂದು ಟೈಮ್ ಬಿಸಿಲು ಬರ್ತೈತೆ, ಒಂದೊಂದು ಟೈಮ್ ಗಾಳಿ ಬೀಸುತ್ತೆ, ಒಂದೊಂದು ಟೈಮ್ ಮಳೆ ಬರ್ತದೆ. ಅದೇನಾಗೋಗೈತೆ ಅಂತಂದ್ರೆ ಗೊತ್ತಿಲ್ಲ ಆಲ್ಮೋಸ್ಟು. ಓಕೆ, ಅಂದರೆ ಚಿಕ್ಕ ದೀಪಾವಳಿ ಹೋದ್ಮೇಲೆ ಅಡ್ಗೋಡ್ ಮೇಲೆ ದೀಪ ಇಕ್ಕಿದ್ರು ಕೂಡ ಮಳೆ ಬರೋದಿಲ್ಲ ಅಂತಾರೆ, ಆದರೂ ಕೂಡ ಬರ್ತಾ ಇದೆ. ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ವಾತಾವರಣ ನಾವು ಹೇಳ್ದಂಗೆ ವಾತಾವರಣ ಬರುತ್ತಾ, ಆದರೆ ವಾತಾವರಣ ಬಂದಂಗೆ ನಾವು ಇರಬೇಕಾಗುತ್ತೆ ಅಲ್ವಾ, ಅಷ್ಟೇ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಇವತ್ತು ಲಾಸ್ಟ್ ಆಗ್ಬೋದು ಬಹುಶಃ. ಏನಂದರೆ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಇವತ್ತು ಲಾಸ್ಟ್ ಆಗ್ಬೋದು. ಹತ್ತತ್ರ ಕೊಲ್ಟೋಗಿದ್ದೀವಿ. ಇವತ್ತು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಏನು ಕೆಲಸ ನೋಡೋಣ ಬನ್ನಿ. ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ವ್ಲಾಗ್ ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ವಿಡಿಯೋಸ್ನ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇನ್ನೊಂದು ಬರ್ತೀನಿ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಈಗ ಹೇಳ್ತಾ ಬನ್ನಿ ಇವಾಗ ತೊಂಡೆಗಿಡ ತೋಟಕ್ಕೆ ಹೋಗೋಣ. ಓಕೆ ಫ್ರೆಂಡ್ಸ್, ಬನ್ನಿ ಕಾಯಿ ಬಿಡಿಸೋಣ. ನಾನು ಬಿಡಿಸೋದು ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಕ್ಯಾಮ್ರಾ ಹಿಡಿಯೋರಿಲ್ಲ. ಹಾಗಾಗಿ ನಮ್ಮಮ್ಮ ಬಿಡಿಸೋದೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಏನಮ್ಮ ಮುಚ್ಚಿಕೊಂತ ಇದೆಯಾ? ನೀನು ಕಾಯಿ ಬಿಡಿಸೋದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೀನು ಮುಚ್ಚಿಕೊಂತ ಇದೆಯಲ್ಲ ನಮ್ಮ ನೋಡ್ಕೊಡ್ದು, ಏನು ದೃಷ್ಟಿ ಆಗುತ್ತಂತಾನ. ಈ ಥರ 2 ಕೈಯಲ್ಲೂ ಬಿಡಿಸ್ಬೇಕು. ನಾವು ಒಂದು ಕೈಯಲ್ಲಿ ಬಿಡ್ಸೋಕೆ ಹೋಗ್ತೀವಿ, ಯಾಕಂತೇಳಿದ್ರೆ ಒಂದು ಕಡೆ ಕ್ಯಾಮ್ರಾ ಇರುತ್ತೆ, ಒಂದು ಕಡೆ ಬಂದು ಕಾಯಿಗಳದು ಆಗೋದಿಲ್ಲ. 2 ಕೈ ಈ ರೀತಿಯಾಗಿ ಆಡಿಸ್ಬೇಕು. ಎಲೆ 3 ಕಾಯಿಗಳಿರ್ತೈತಿ, ಅದ್ರಾಗ ಹುಡುಕ್ಲಾಡ್ಕೊಂಡು ಪಡ್ಕ್ಲಾಡ್ಕೊಂಡು ಈ ಥರ ಕೀಳ್ತಾ ಇರಬೇಕು. ಎತ್ತಿ ನೋಡ್ಕೊಂಡು. ಮಳೆ ಬೇರೆ ಬಿದ್ದೈತೆ, ನಾವು ಕೂಡ ನೀರು ಕುಡ್ದೋಗಿದ್ದೀವಿ ಆಲ್ರೆಡಿ. ನೆನ್ಕೊಂಡಪ್ಪ ಅನ್ಕೊಂಡ ಕೇಳ್ತಾನೆ ಇರಬೇಕು, ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ವಿಧಿ ಇಲ್ಲ ಅಲ್ಲ ಪ್ರೇಮಕ್ಕ. ಈ ಸಾಲು ನಮ್ಮಮ್ಮ ಆ ಬೇಷನಲ್ಲಿ ಹಾಕೊತಾರೆ. ನಂದು ಈ ಸಾಲು ಹಾಕಿತ್ತಿದ್ದಲ್ಲ, ನಾನು ಈ ಥರ ಬೇಷನಲ್ಲಿ ಹಾಕೊತೀವಿ. ಬೇಷನಲ್ಲಿ ಹಾಕ್ಕೊಂಡಿದ್ದ ಬೇಷನ್ ತುಂಬಿದ್ಮೇಲೆ ಮೂಟಿಗಳಲ್ಲಿ ಹಾಕ್ಯಂತೀವಿ. ಈ ಥರ ಅರ್ಧ ಮೂಟೆ ಮಾಡ್ಕೊತೀನಿ, ಯಾಕಂದರೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡಬೇಕು. ಯಾಕಂದರೆ ಈ ಒಣಗಿದ ಸುರಿಗೆಲ್ಲ ಬಂದು ಆಲ್ಮೋಸ್ಟ್ ಈ ಥರ ಒಣಗಿರೋ ಸುರಿಗೆಲ್ಲ ಬಂದು ಕಾಯಿಗೆ ಮೆತ್ಕೊತಾ ಇದ್ದಾವೆ. ನೋಡಿ, ತೊಂಡೆಕಾಯಿ ಬಿಡಿಸಿರೋದು ಕಾಯಿ ಹಿಂಗಿದೆ ನಮ್ಮದು. ಏನಾನ ರೋಗ ಅಂತ ತಿಳ್ಕೊಂಬಿಡಿರ, ಇದು ರೋಗ ಅಲ್ಲ ಕಣ್ರಿ, ತೊಂಡೆಕಾಯಿ ಬಿಡಿಸಿರೋ ಹಾಲು. ಈಗ ಸಮಯ ಬಂದು 10 ಗಂಟೆ ಆಯಿತು. ಯಾಕೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆನೇ ಹೊಟ್ಟೆ ಹಸಿದೈತೆ. ಒಂದೊಂದು ಟೈಮ್ 12 ಗಂಟೆ ಆದರೂ ಕೂಡ ಹೊಟ್ಟೆ ಹಸಿಯೋದಿಲ್ಲ. ಇವತ್ತು ಯಾಕೆ ಅನ್ನೋದು ಗೊತ್ತಿಲ್ಲ, 10 ಗಂಟೆಗೆ ಹೊಟ್ಟೆ ಹಸಿದೈತೆ. ಬನ್ನಿ ಫ್ರೆಂಡ್ಸ್, ಇವಾಗ ಟಿಫನ್ ಮಾಡೋಣ. ಅದೇನು ಕಾಲು ನಾಯಿ ಮರಿಕಾ? ನನ್ನೆಲ್ಲ ನನಗೆ ಹಾಕಕ್ಕೆ ಬರ್ತದೇನೋ ಅಂದ್ಕೊಂಡೆ. ಇವತ್ತು ನಮ್ಮ ಮನೇಲಿ ಬಂದು ಏನಪ್ಪ ಸ್ಪೆಷಲ್ ಅಂದರೆ ಉಪ್ಪಿಟ್ಟು, ತೊಗರಿ ಕಾಳು ಉಪ್ಪಿಟ್ಟು ಮಾಡಿದ್ದಾರೆ. ಬನ್ನಿ ನಾಷ್ಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು. ಏನು ಉಪ್ಪಿಟ್ಟಪ್ಪ ಅಂದರೆ ಅವರೆಕಾಳು ಉಪ್ಪಿಟ್ಟು ನೋಡಿದ್ರ, ಆದರೆ ಇವತ್ತು ನಮ್ಮ ಮನೇಲಿ ತೊಗರಿ ಕಾಳು ಉಪ್ಪಿಟ್ಟು. ತೊಗರಿ ಕಾಳಲ್ಲಿ ಎಲ್ಲಿದೆ. ಓಕೆ, ನನಗೆ ಬೆನ್ಸಿ ರವೆ ಅಂದರೆ ಇಷ್ಟ, ಆದರೆ ಇವತ್ತು ಇದು ಮಾಡಿದ್ದಾರೆ. ಪರವಾಗಿಲ್ಲ, ಯಾವುದೋ ದೇವ್ರು ಕೊಟ್ಟಿದ್ದು ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಪರವಾಗಿಲ್ಲ, ಚೆನ್ನಾಗಿದೆ. ತೊಗರಿ ಕಾಳು ಉಪ್ಪಿಟ್ಟು ಆದರೂ ಚೆನ್ನಾಗಿದೆ. ಅವರೆಕಾಯಿ ಬಂದಾಗ ಅವರೆಕಾಯಿ ಉಪ್ಪಿಟ್ಟು ಮಾಡಮ್ಮ. ಈ ಒಂದು ಪ್ರಕೃತಿ ಮಡಿಲಲ್ಲಿ ಕುತ್ಕೊಂಡು, ಒಳ್ಳೆ ವೆದರು, ಮೋಡ ಮುಚ್ಕೊಂಡಿದೆ, ಈ ಥರ ಟಾರ್ಪಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಕಣ್ರಿ. ಗಿಡ ಮರ ಕಳ್ಳಿ ಬಳ್ಳಿ ಆಳು ಮುಳು ನೋಡಿಕೊಂಡು, ನಾಯಿ ಮರಿಗಳು ನೋಡಿಕೊಂಡು, ಈ ಥರ ಇದೆ ನಮ್ಮ ಒಂದು ಜೀವನ. ಹೇಗಿದೆ ನಮ್ಮ ಜೀವನ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಷ್ಟು ಜನಕ್ಕೆ ಇಷ್ಟ ಆಗಿದೆ ನಮಗೂ ಕೂಡ ಗೊತ್ತಾಗುತ್ತೆ. ಕಾಯೆಲ್ಲ ಬಿಡಿಸಿದ್ದಾದ್ಮೇಲೆ ನೆಕ್ಸ್ಟ್ ನಾನು ಬಂದಿದ್ದು ಹೊಸಕೋಟೆಗೆ. ಏನಕ್ಕಪ್ಪ ಅಂದರೆ ಔಷಧಿ ತಗೊಂಡೋಗೋದಕ್ಕೆ ಬಂದೆ. ಇದೇ ಅಂಗಡಿನಲ್ಲಿ ನಾನು ಯಾವಾಗೂ ಔಷಧಿನ ತಗೊಬರೋದು, ಯಾಕಂದರೆ ನಂಬರ್ 1 ಆಗಿ ಔಷಧಿನ ಕೊಡ್ತಾರೆ. ಹಾಗಾಗಿ ಇವತ್ತು ಎತ್ಕೊಂಬಂದಿರೋದು. ಇವತ್ತು ಹಾಗಲಕಾಯಿ ಈ ಥರ ಇದೆ, ತುದಿ ಹಣ್ಣಾಗ್ತಾಯಿದೆ, ಮತ್ತು ಸೆಂಟ್ರಲ್ಲಿ ಬಂದು ಈ ರೀತಿಯಾಗಿ ಡ್ಯಾಮೇಜ್ ಆಗ್ತಾಯಿದೆ. ಅದಕ್ಕೋಸ್ಕರ ಹಾಗಲಕಾಯಿ ಎತ್ಕೊಂಬಂದಿದ್ದೀನಿ. ಜೊತೆಗೆ ತೊಂಡೆಕಾಯಿನೂ ಕೂಡ ಎತ್ಕೊಂಬಂದಿದ್ದೀನಿ. ತೊಂಡೆಕಾಯಿ ಈ ಥರ ಮಚ್ಚ ಬರ್ತಾಯಿದೆ, ತ್ಯಾಮ ಜಾಸ್ತಿಯಾಗಿ. ಹಾಗಾಗಿ ಅದಾದಮೇಲೆ ಎಲೆ ಮೆತ್ಕೊಳುತ್ತೆ, ಅದಕ್ಕೂ ಕೂಡ ಎತ್ಕೊಬಂದಿದ್ದೀನಿ. 2 ತೊಂಡೆಕಾಯಿ ಎತ್ಕೊಬಂದಿದ್ದೀನಿ, 2 ಹಾಗಲಕಾಯಿ ಎತ್ಕೊಬಂದಿದ್ದೀನಿ. ಇದನ್ನು ತೋರಿಸಿದ್ರೆ ಪರ್ಫೆಕ್ಟಾಗಿ ಔಷಧಿನ ಕೊಡ್ತಾರೆ. ಇವತ್ತು ಹಳೆ ಹುಲಿ ಬೇರೆ ಬಂದಿದೆ. ಏನಂದರೆ ಇವರು ನಂಬರ್ 1 ಇಂಜಿನಿಯರ್ ಥರ
ನಿನ್ನೆ ಬಂದು ಹೊಸಕೋಟೆನಲ್ಲಿ ವ್ಲಾಗ್ನ ಬಂದು ಸ್ಟಾಪ್ ಮಾಡಿದ್ದೆ. ಇವಾಗ ಮಾರನೇ ದಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ಬರೋಸಕ್ಕೆ ಸಂಜೆ 6 ಗಂಟೆ ಆಗೋಗಿತ್ತು. ಅಲ್ಲೇ ಆಲ್ಮೋಸ್ಟ್ 5:15 ಆಗೋಯ್ತು. 3 ಗಂಟೆಗೆ ಹೋಗಿ ನಿಂತವನು ಆ ಕ್ಯೂವಲ್ಲಿ. ಆ ಕ್ಯೂವೆಲ್ಲ ಮುಗಿಸೋ ಸಾಕನೆ ಆಲ್ಮೋಸ್ಟ್ ನಾನು ಔಷಧಿನ ತೊಗೊಂಡು ಬರೋ ಸಾಕನೆ 6 ಗಂಟೆ ಆಗೋಗಿತ್ತು ಇಲ್ಲಿ. ಓಕೆ, ಇನ್ನು ಇವಾಗ ಬ್ಲಾಗ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮಾರನೇ ದಿನ ಶುರು ಮಾಡಿದ್ದೀನಿ. ಏನಂದರೆ ಇವಾಗ ಔಷಧಿ ಹೊಡಿಬೇಕು. ಸಮಯ ಬಂದು ಒಂದು 11 ಗಂಟೆ ಆಗಿದೆ. ಬೇರೆ ಕೆಲಸಗಳೆಲ್ಲ ಇತ್ತು. ಅಷ್ಟು ಸ್ವಲ್ಪ ಮುಂಚೆ ಹಾರಲಿ, ಔಷಧಿ ಹೊಡೆಯೋಕ್ಕೆ ಸಬ್ಬಿ ಕೊಡಲಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗೋದೆ. ಇವಾಗ ಸಬ್ಬಿ ಇದೆ, ಬಿಸಿಲು ಕೂಡ ಬಂದಿದ್ದೆ ನಮಗೆ. ಓಕೆ ಬನ್ನಿ ಇವಾಗ ತೊಂಡೆ ಗಿಡಕ್ಕೆ ಔಷಧಿ ಹೊಡೆಯೋಣ. ಏನಂದರೆ ಹಾಗಲ ಗಿಡಕ್ಕೂ ತಂದಿದ್ದೀನಿ, ತೊಂಡೆ ಗಿಡಕ್ಕೂ ತಂದೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹಾಗಲ ಗಿಡಕ್ಕೆ ಈ ಸರಿ ಕಾಯಿ ಕೊಯ್ಕೊಂಡು ಔಷಧಿ ಹೊಡಿಬೇಕು. ಯಾಕಂದರೆ ಕಾಯೆಲ್ಲ ಬಂದ್ಬಿಟ್ಟಿದೆ. ಕಾಯಿ ಬಂದಿದೆ ಅಂತ ಹೇಳಿದ್ರೆ ಎಲ್ಲ ತಗಲ್ತಾ ಇರ್ತೈತೆ ತಲೆಗೆ, ಹೊಡೆಯೋಕ್ಕೆ ಸಿಕ್ಕಾಪಟ್ಟೆ ಡಿಸ್ಟರ್ಬು. ಹಾಗಾಗಿ ಇನ್ನು 2 ದಿನ ಲೇಟ್ ಆಗುತ್ತೆ. ಹಾಗಲಕಾಯಿ ಎಲ್ಲ ಕಟಾವು ಮಾಡಿದ್ಮೇಲೆ ಔಷಧಿನ ಹೊಡಿಬೇಕು. ಯಾಕೋ ಪಿಳ್ಳೇರಯ್ಯ ಯಾಕೆ ಬಂದಿದ್ದು? ನಡಿ ಔಷಧಿ ಹೊಡಿ, ನಡಿ. ಓಕೆ, ಈಗ ನಮ್ಮಮ್ಮ ಡ್ರಮ್ಗೆಲ್ಲ ನೀರು ತುಂಬಬೇಕಿದ್ದಾರೆ. ಮಾವು ಏನು ಮಾಡ್ತಾ ಇದೆಯಾ? ಪ್ರೇಮಕ್ಕ ನೀರು ತುಂಬಿಸಿದ್ದಾರೆ. ಇನ್ನು ಇದಕ್ಕೆ ಔಷಧಿ ಮಿಕ್ಸ್ ಮಾಡಿ ನಾನು ಹಾಕಬೇಕು. ಅದಕ್ಕಿಂತ ಮುಂಚೆ 2 ಲೀಟ್ರು ಪೆಟ್ರೋಲ್ ತಂದಿದ್ದೀನಿ, ಸ್ಕೂಟರ್ಗೆ ಹಾಕಬೇಕು. ನೀರೆಲ್ಲ ತುಂಬಿಸಿದ್ದಾರೆ. ನಾನು ಇನ್ನು ಔಷಧಿ ಮಿಕ್ಸ್ ಮಾಡಿ ಹಾಕಿದ್ರೆ ಸ್ಟಾರ್ಟ್ ಮಾಡಬೇಕು. ಓಕೆ ಬನ್ನಿ. ಯಾಕವಾರ್ಗಳಾಗ ಕಿತ್ತದ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವಾಗ ನಾವು ತೊಂಡೆ ಗಿಡಕ್ಕೆ ಔಷಧಿ ಹೊಡಿತಾ ಇರೋದು. ಆಲ್ಮೋಸ್ಟ್ ಈ ಥರ ಔಷಧಿಗಳು ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಕಾಯಿ ಬಂದು ಎಲೆ ಮೆತ್ಕೊತೈತೆ, ಮತ್ತು ಚುಕ್ಕೆ ಆಗಿ ಬರ್ತೈತೆ ಕಾಯಿಗಳು. ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಈ ನಡುವೆ. ಹಾಗಾಗಿ ಅವರು ಇದು ಮಾಡೋದು ನೋಡಿ ಹೋಗಿ ಅದಕ್ಕೆ ಅಂತ ತೊಗೊಂಡು ಬಂದೆ. ಎಲ್ಲ ಬೇರೆ ಇದು ಸಾಮಾನ್ಯ ಕೊಡ್ತಾ ಇದ್ರೆ ಏನಾಯ್ತಾ? ಇದು ಬೇರೆ ಕೊಟ್ಟವ್ರು ಈ ಸರಿ. ಏನಂದರೆ ಈ ಸರಿ ಅವ್ನ ತಮ್ಮ ಕೊಟ್ಟಿಲ್ಲ, ಏನಂದರೆ ಅವ್ರ ಅಣ್ಣ ಕೊಟ್ಟಿದ್ದು. ಅದು ಹಳೆ ಹುಲಿ. ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಅವ್ರ ಅಣ್ಣನೇ ಬೇಕಾಗಿರೋದು. ಇದೇನು ಪೌಡ್ರಮ್ಮು ಟಾನಿಕಲ್ಲು. ಏನಂದರೆ ಅವ್ರನ್ನ ತೋರಿಸಿದ್ನಲ್ವ, ಚೇಂಬರಲ್ಲಿ ಕುತ್ಕೊಂಡಿದ್ದು ಅವ್ರನ್ನ ಚೇರ್ ಮೇಲೆ. ಆಲ್ಮೋಸ್ಟು ಅವ್ರೇನನ್ನ ಬಂದಿದ್ದಾರೆ ಅಂತ ಹೇಳಿದ್ರೆ ರೈತರೆಲ್ಲ ಹಳೆ ಹುಲಿ ಬಂತು ಅಂತಲೇ ಕರೆಯೋದು. ಯಾಕಂದರೆ ಅಷ್ಟು ಚೆನ್ನಾಗಿರೋ ಔಷಧಿಗಳನ್ನ ಕೊಡ್ತಾರೆ. ಹೊಸೊಬ್ರೆ ಹಳೆಬ್ರೆ ಅಲ್ವಾ? ಇನ್ನೇನೋ ಅಂಗಡಿನಲ್ಲೇ ಒಂದು 10 ರೂಪಾಯಿ ಕಡಿಮೆ ಯಾರು ಕೊಡೋಂಗಿಲ್ಲ, ಸಾಲನೂ ಕೂಡ ಕೊಡೋದಿಲ್ಲ. ಏನಿದ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ. 10 ರೂಪಾಯಿ ಕೂಡ ಬಿಡೋದಿಲ್ಲ. ನಮ್ಮೂರಾಗಾದ್ರೂ 10 ರೂಪಾಯಿ ಅಣ್ಣ 10 ರೂಪಾಯಿ ಕಡಿಮೆ ಮಾಡ್ಕೊಂಡು ಅಣ್ಣ 100 ರೂಪಾಯಿ ಇನ್ನೊಂದು ಸರಿ ಬಂದಾಗ ಕೊಡ್ತೀನಿ ಅಣ್ಣ, 500 ಬಂದಾಗ ಇನ್ನೊಂದು ಸರಿ ಬಂದು ಕೊಡ್ತೀನಿ ಅಣ್ಣ, ಕಾಸಿಲ್ಲ ಅಣ್ಣ ಅಂತ ಹೇಳಿದ್ರೆ ನಡೀತಿದ್ದೆ. ಅಲ್ಲೇ ಆ ಥರ ಇಲ್ಲ. ಏನಿದ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ. ಪ್ರೇಮಕ್ಕ ಕಟಿಂಗ್ ಪೇರ್ ಬೇಕಾತೈತಕ್ಕ? ಎತ್ಕೊಂಬಾಗಲ್ಲ ಐತೆ ಬನ್ ಮುಂದೆ. 2 ಕಟಿಂಗ್ ಪೇರ್ ಬೇಕು. ನೋಡು ಮೊನ್ನೆ ಎತ್ಕೊಂಬಂದಾಗ ಏನಕ್ಕೆ ಬೇಡ ಅಂದೆ, ಅದಕ್ಕೆ ಇವತ್ತೆಲ್ಲ ಬಿಲ್ಟಿಗ್ಲಾವು ನೋಡು, ಅದಕ್ಕೆ ಎತ್ಕೊಂಬಂದಿಲ್ಲ. ಇದೊಂದು ಮಾತ್ರ ಓಪನ್ ಮಾಡ್ಬೋದು. ಇದ್ಯಾವುದಮ್ಮ ಇವತ್ತು ನಾನು ನೋಡೇ ಎಲ್ಲ ಹೆಂಗಾಯ್ತದ? ಒಳ್ಳೆ ನಿರ್ಮಾ ಪುಡಿ ಇದ್ದಂಗದ ಎಲ್ಲ ಹೌದೇ? ಅದ್ರಲ್ತೆ ಅದ 2 ಡ್ರಮ್ ಆಗಬೇಕು. ಎಷ್ಟೇ ಡ್ರಮ್ಕ ಅಂತ ಅಷ್ಟೇ ಡ್ರಮ್ಗೆ ಕೊಡ್ತಾರೆ. 100 ಲೀಟರ್ ತಗೊಂಬಂದಿರೋದು. ಇವಾಗ 100 ಲೀಟರ್ ಸಾಕಲ್ಲ ಆಗಲ್ಲ ಇದು ತೊಂಡೆ ಗಿಡಕ್ಕೆ. ಇದಕ್ಕೂ ಅಷ್ಟು ಮಾಡ್ಕ. ಇದ್ರಾಗೈತೆ ತೊಂಡೆ ಗಿಡ. ಒಂಚೂರು ಹೆಚ್ಚು ಕಮ್ಮಿ ಹಾಕಂಗಿಲ್ಲ. ಕರೆಕ್ಟಾಗಿ ಹಾಕ್ಬೇಕಂದ್ರೆ ಹಾಕ್ಬೇಕಲ್ಲಿ. ಸ್ವಲ್ಪ ಉಳಿಸ್ಕೊಳೋದು, ಇನ್ನೊಂದು ಸರಿ ಹಾಕೋಣದು, ಅವೆಲ್ಲ ಸೀನಿಲ್ಲ. ಹಂಗೆ ಹಾಕಿದ್ರೆ ಮಾತ್ರ. ಮೊದಲೇ ಹೇಳ್ತೇನೆ, ನಾನು ಎಷ್ಟು ml ಹಾಕ್ತೀನ, ಎಷ್ಟು ml ಹೇಳ್ತೀನಿ ಅಷ್ಟು ml ಹಾಕಬೇಕು. ನೀವೇನ ಉಳಿಸ್ಕೊಳೋದು ಅಥವಾ ಜಾಸ್ತಿ ಉಳಿಸ್ಕೊಳೋದು, ಕಡಿಮೆ ಹಾಕೋದು ಅದು ಮಾಡಿದ್ರೆ ಆ ರೋಗ ಕಂಟ್ರೋಲ್ ಬರೋಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಕಂಡೀಷನ್ ಅಂದರೆ ಕಂಡೀಷನ್. ಅದನ್ನ ಹೇಳ್ಬಿಡ್ತಾರಾ? ಇಡೀ ಜಾಗನೇ ಹೇಳ್ಬಿಡ್ತಾನೆ. ಅದಕ್ಕೆ ಅಷ್ಟು ಜನ ತುಂಬೋಗೋದು. ಅಜ್ಜಾತ್ ಕೇಳೋ ಅಷ್ಟೊತ್ಕ ಜನಗಳು ಅವನನ್ನು ಅರ್ಜೆಂಟ್ ಮಾಡಿದ್ರೆ ಓಯ್ ಲೇಟ್ ಆಗ್ತದೆ, ಇಷ್ಟ ಇದ್ರೆ ಇರು, ಕಷ್ಟ ಆದ್ರೆ ಬೇರೆ ಅಂಗಡಿಗೆ ಹೋಗಯ್ಯ. ನಮ್ಮೂರಾಗಾದ್ರೂ ಅಣ್ಣ ಅಪ್ಪ ಅಂತಾರೆ, ಅಲ್ಲೇನೂ ಇಲ್ಲ. ಇಷ್ಟ ಇದ್ರೆ ನೋಡು, ಕಷ್ಟ ಆದ್ರೆ ಬೇರೆ ಅಂಗಡಿಗೆ ಹೋಗು.
ಅವರೆಲ್ಲ ಹೇಳ್ಬೇಕಲ್ಲ ಬೆಳೆಗಳು ಏನೋ ಹೆಚ್ಚು ಕಡಿಮೆ ಆಗೋಯ್ತಾರೆ. ಏನಾನು ಹೆಚ್ಚು ಕಮ್ಮಿ ಆದರೆ ಬಂದು ನನ್ನ ಹಿಡ್ಕೊಂತಾರೆ. ನಿನ್ನಲ್ಲಿ ಹಿಡ್ಕೊಳದ ಲೇಟ್ ಆಗ್ತದೆ. ಕಾಯ್ತೀಯಾ ಕಾಯಿ, ಇಲ್ಲ ಕೆಳಗಡೆ ಹೋಗು, ಇನ್ನೊಂದು ಬೇರೆ ಅಂಗಡಿ ಐತೆ ಅಲ್ಲಿ ಇಸ್ಕೊಂಡು ಹೋಗು. ಈ ಥರ ಕಂಡೀಷನಲ್ಲಿ ಔಷಧಿ ಎಲ್ಲ ಹೊಡೆದಿದ್ದಾದ್ಮೇಲೆ ಫ್ರೆಂಡ್ಸ್ ಈಗ ಬಂದು ನೆಕ್ಸ್ಟ್ ಏನಂತ ಹೇಳಿದ್ರೆ ಕಾಯಿ ಕೊಯ್ತಾ ಇದ್ದೀವಿ. ಈ ಕಡೆ ನಮ್ಮಮ್ಮ ಕೊಯ್ದು ಈ ಥರ ಬೇಸನಲ್ಲಿ ಹಾಕ್ತಾಯಿದ್ದಾರೆ. ಈ ಥರ ಬೇಸನ್ನ ತುಂಬಿದ್ದೆಲ್ಲ ನಾನು ಎತ್ಕೊಂಡೋಗಿ ಟಾರ್ಪಲ್ ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಈ ಕೆಲಸ ಮಾಡ್ತಾಯಿದ್ದೀನಿ ನೋಡಿ. ಆ ಥರ ಹಾಕೊಂಡು ಹೋಗ್ತಾರೆ. ನಾನು ಬೇಸನ್ನ ತುಂಬಿದ ಬೇಸನ್ನ ಎತ್ಕೊಂಡೋಗಿ ಟಾರ್ಪಲ್ ಮೇಲೆ ಹಾಕೋ ಕೆಲಸ ನಂದು.